11ರಿಂದ 12 ಗಂಟೆಗಳಿಗೆ ಚೈನ್ ಕಟ್ ಆಗ್ತದೆ. ನಿರಂತರವಾಗಿ ಕಳೆದ 20 ದಿನಗಳಿಂದ ಕೂಡ ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿತ್ತು. ಯಾಕಂದ್ರೆ 105 ಟಿಎಂಸಿ ಸಾಮರ್ಥ್ಯದ ಜಲಾಶಯಕ್ಕೆ ನಿರಂತರವಾಗಿ ಮಣ್ಣಲ್ಲಿರುವಂಥ ಮಳೆಯ ಪರಿಣಾಮ ಸರಿಸುಮಾರಾಗಿ ಪ್ರತಿದಿನ ಕೂಡ 1 ಲಕ್ಷಕ್ಕೂ ಹೆಚ್ಚು ಈಗ ಅದನ್ನು ಔಟ್ಫ್ಲೋ ಮಾದರಿಯಲ್ಲಿ ನೀರಿಗೆ ಬೇಕಾದಷ್ಟು ಅಂದರೆ 105 ಟಿಎಂಸಿ ಸಾಮರ್ಥ್ಯ ಉಳಿಸಿಕೊಂಡು ಉಳಿದ ನೀರನ್ನೆಲ್ಲವನ್ನು ಹೊರಬಿಡುವಂಥ ಕೆಲಸ ಆಗ್ತಿತ್ತು. ಕಳೆದ 14 ದಿನದಿಂದ ಮಾತ್ರ ಒಂದು ಇನ್ಫೋ ಕಡಿಮೆ ಆಯಿತು. ಕೇವಲ 22,000 ಮಾತ್ರ ಇನ್ಫೋ ಇರೋ ಕಾರಣ ಔಟ್ಫ್ಲೋ ಕಡಿಮೆ ಮಾಡಿತ್ತು. ಇಂಥ ಸಮಯದಲ್ಲಿ ಏನು 19 ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಹೇಳಬಹುದಾಗಿದೆ. ಯಾಕಂದ್ರೆ ಪ್ರತಿ ವರ್ಷ ತುಂಗಭದ್ರಾ ಬೋರ್ಡ್ ಏನಿದೆ ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿದಂತೆ 3 ರಾಜ್ಯಗಳ ಅಧಿಕಾರಿಗಳು ಹೊರಗಡೆ ಒಂದು ದೊಡ್ಡ ಬೋರ್ಡ್ ಆಗಿದೆ. ನಿರ್ವಹಣೆ ಅಂತ ಮಾಡ್ತಾರೆ. ಪ್ರತಿ ಗೇಟಿಗೂ ಯಾಕೆ ಈ ಘಟನೆ ನಡೀತಿದೆ, ಯಾಕೆ ಇತಿಹಾಸದಲ್ಲಿ ಅಂದರೆ 60-70 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಲಾಶಯದಲ್ಲಿ ಇದೇ ಮೊದಲ ಬಾರಿಗೆ ಒಂದು ನಿರ್ವಹಣೆ ಒಂದೇ ಬೆಳೆಗೆ ಅಂದ್ರೆ ಕಳೆದ 2 ವರ್ಷಗಳಿಂದ ಒಂದೇ ಬೆಳೆ ಮತ್ತು ಕೂಡ ಒಂದೇ ಬೆಳೆಯ ಪಡೆದಂತ ದೌರ್ಭಾಗ್ಯ ಬಳ್ಳಾರಿಯ ರೈತರಿಗೆ ಅಥವಾ ಬಳ್ಳಾರಿ ಜಿಲ್ಲೆ ರೈತರ ಬಂಜರು ತಪ್ಪಾಗುತ್ತಿಲ್ಲ.